ಕೆಪಿಎಸ್ಸಿ ಹಗರಣದಲ್ಲಿ ಜ್ಞಾನೇಂದ್ರ ಕುಮಾರ್ಗೆ ಬಿಗ್ ಶಾಕ್ ಎದುರಾಗಿದೆ. ಜ್ಞಾನೇಂದ್ರ ಕುಮಾರ್ ನಿವಾಸದ ಮೇಲೆ ಈಗ ಇಡಿ ಕಡೆಯಿಂದ ರೇಡ್ ಆಗಿದೆ. ಜಯಮಹಲ್ ರಸ್ತೆಯಲ್ಲಿರುವಂತಹ ಮನೆ ಮೇಲೆ ಇಡಿ ಕಡೆಯಿಂದ ದಾಳಿ ಆಗ್ತಾ ಇದೆ. ಕೆಪಿಎಸ್ಸಿ ಹಗರಣದಲ್ಲಿ ಜ್ಞಾನೇಂದ್ರ ಕುಮಾರ್ಗೆ ಬಿಗ್ ಶಾಕ್ ಇದು. ಜ್ಞಾನೇಂದ್ರ ಕುಮಾರ್ ನಿವಾಸದ ಮೇಲೆ ಇಡಿ ದಾಳಿ ಮಾಡಿರೋದು. ಜಯಮಹಲ್ ರಸ್ತೆಯಲ್ಲಿರುವಂತಹ ಮನೆ ಮೇಲೆ ರೇಡ್ ಆಗಿದೆ. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಸಂಬಂಧ ಇಡಿ ಅಧಿಕಾರಿಗಳು ಈಗ ರೇಡ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ರೇಡ್ ಮಾಡುವಂತ ಸಂದರ್ಭದಲ್ಲಿ ಇವತ್ತು ದೊಡ್ಡ ಹೈಡ್ರಾಮವೇ ಆಯಿತು. ಅಲ್ಲಿ ಆ ಮನೆಯ ಸೆಕ್ಯೂರಿಟಿ ಗಾರ್ಡ್ ಇರ್ತಾನಲ್ಲ, ಸೆಕ್ಯೂರಿಟಿ ಆತ ಅಧಿಕಾರಿಗಳನ್ನ ಒಳಗೆ ಬಿಡಲಿಲ್ಲ. ಸಾಹೇಬ್ರು ಮನೆಯಲ್ಲಿ ಇಲ್ಲ, ನಾನು ಯಾಕೆ ಬಿಡಬೇಕು ಅಂತೇಳಿ ಹಠಕ್ಕೆ ಬಿದ್ದಿದ್ದ. ಹಂಗೆ ಹೇಳ್ಬಿಟ್ರೆ ವಾಪಸ್ ಹೋಗ್ತಾರಾ? ಸಾಧ್ಯನೇ ಇಲ್ಲ. ಬೀಗ ಮುರಿದು ಒಳಗಡೆ ಪ್ರವೇಶ ಮಾಡಿದ್ದಾರೆ. ವೇಟ್ ಮಾಡಿದ್ರು, ಎಲ್ಲಿ ನಿಮ್ಮ ಸಾಹೇಬರು ಕರೀರಿ ಅಂತೇಳಿ. ಆವಾಗ ಸೆಕ್ಯೂರಿಟಿ ಹೇಳ್ತಾರಂತೆ ಸಾಹೇಬ್ರದ್ದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತೇಳಿ. ಆದರೆ ಏನು ಮಾಡಬೇಕು, ಸಾಹೇಬ್ರು ಬರೋ ತನಕ ನಾನು ಬಿಡೋದಿಲ್ಲ ಅಂತೇಳಿ ಹಠ ಹಿಡಿದಿದ್ದ ಸೆಕ್ಯೂರಿಟಿ, ಮನೆಯ ಸೆಕ್ಯೂರಿಟಿ ಗಾರ್ಡ್. ನೀವು ಹೇಳ್ದಂಗೆ ಇಲ್ಲಿ ಕೇಳೋಕ್ಕಾಗಲ್ಲ ಅಂತೇಳಿ ಮನೆಯ ಬೀಗವನ್ನು ಹೊಡೆದು, ಆ ಗೇಟ್ ಲಾಕನ್ನು ಹೊಡೆದು ಈಗ ಮನೆ ಒಳಗಡೆ ಪ್ರವೇಶ ಮಾಡಿರೋದು ಇಡಿ ಅಧಿಕಾರಿಗಳು. ಕೆಪಿಎಸ್ಸಿ ಹಗರಣದಲ್ಲಿ ಜ್ಞಾನೇಂದ್ರ ಕುಮಾರ್ಗೆ ಬಿಗ್ ಶಾಕ್ ಇದು. ಶಾಕ್ ಅನ್ನೋದಕ್ಕಿಂತ ಭ್ರಷ್ಟ ಅಧಿಕಾರಿಗಳು ಇವರೆಲ್ಲ. ಇಂಥವ್ರಿಗೇನು ಶಾಕ್ ಆಗತ್ತೆ? ಡೂಪ್ಲಿಕೇಟ್ ಕೀ ಮೂಲಕ ಮನೆ ಬೀಗ ತೆರೆಯಲು ಇಡಿ ಅಧಿಕಾರಿಗಳು ಮುಂದಾಗಿದ್ರು. ವಯಾಲಿ ಕಾವಲಿಂದ ಕೀ ಮೇಕರ್ ಅನ್ನ ಕರೆಸಿಕೊಂಡಿದ್ದಾರೆ. ನಕಲಿ ಕೀ ರೆಡಿ ಮಾಡ್ತಾ ಇರುವಂತದ್ದು ಕೀ ಮೇಕರ್ ಅಶ್ರಫ್. ನಕಲಿ ಕೀ ಮುಖಾಂತರ ಫ್ಲಾಟ್ ಬೀಗವನ್ನ ತೆಗೆದಿರೋದು ಇಡಿ ಅಧಿಕಾರಿಗಳು. ಒಳಗೆ ಹೋಗುವ ಮುನ್ನ ಎಲ್ಲ ಅಧಿಕಾರಿಗಳ ತಪಾಸಣೆ ಆಗಿದೆ. ನೀವು ಕ್ಯಾಮೆರಾ ತಪಾಸಣೆಯನ್ನು ಮಾಡಿರೋದು ಇಡಿ ಅಧಿಕಾರಿಗಳು. ಎಲ್ಲ ತಪಾಸಣೆ ಆದ ಬಳಿಕ ಚೆಕಿಂಗ್ ಮುಕ್ತಾಯ ನಂತರ ಮನೆ ಒಳಗಡೆ ಹೋಗಿದ್ದಾರೆ ಅಧಿಕಾರಿಗಳು. PNS ವಿಸ್ತಾರ ನ್ಯೂಸ್ನಲ್ಲಿ ಎಲ್ಲ ಎಕ್ಸ್ಕ್ಲೂಸಿವ್ ದೃಶ್ಯ ಸಿಕ್ಕಿರೋದು. ಆ ಡೂಪ್ಲಿಕೇಟ್ ಕೀ ಮುಖಾಂತರ ಮನೆಯ ಬೀಗವನ್ನ ತೆರೆದಿರೋದು ಇಡಿ ಅಧಿಕಾರಿಗಳು. ನೋಡಿ, ಆ ಸೆಕ್ಯೂರಿಟಿ ಗಾರ್ಡ್ ಕೀನು ಕೂಡ ಕೊಡಲಿಲ್ಲ ಆತ. ನನ್ನ ಹತ್ರ ಇಲ್ಲ ಅಂತೇಳಿ, ಸಾಹೇಬರ ಹತ್ರ ಇದೆ ಅಂತೇಳಿ. ಆ ಸಾಹೇಬ್ರು ಎಲ್ಲಿ ಅಂತ ಹೇಳಿದ್ರೆ ಆತನ ಪತ್ತೆ ಇಲ್ಲ. ಆತ ಎಸ್ಕೇಪ್ ಆಗಿದ್ದಾನೆ. ಆತನ ಮೊಬೈಲ್ ಸ್ವಿಚ್ಡ್ ಆಫ್. ಕೆಂಪೇಗೌಡ ಏರ್ಪೋರ್ಟ್ ತನಕ ಆತನ ಮೊಬೈಲ್ ಆನ್ ಇರುತ್ತೆ. ಆದರೆ ಕೆಂಪೇಗೌಡ ಏರ್ಪೋರ್ಟ್ ತಂದೆ ಕೆಂಪೇಗೌಡ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ, ಏರ್ಪೋರ್ಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಆತನ ಮೊಬೈಲ್ ಸ್ವಿಚ್ಡ್ ಆಫ್ ಆಗುತ್ತೆ. ಯಾಕೆ ಆತ ಹಿಂಗೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಈ ಭಯ ಇತ್ತು ಅನ್ನೋಂಥ ಅನುಮಾನ ಇತ್ತು. ಈಗ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ನಾವು ಕಳೆದ 2-3 ದಿನಗಳಿಂದ ಇದೇ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕೆ, ಯಾವ ಕಾರಣಕ್ಕಾಗಿ ಆತ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡ ಅಂತೇಳಿ. ಕೆಪಿಎಸ್ಸಿಯ ಇಡಿ ಅಂದರೆ ಈ ಒಂದು ಇಡಿ ದಾಳಿಯ ದಿಂದಾಗಿನೇ ಆತ ಏನಾದರೂ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ದ ಅಂತೇಳಿ ಮೇಲ್ನೋಟಕ್ಕೆ ಅದು ಸ್ಪಷ್ಟ ಅಂತ ಗೊತ್ತಾಗ್ತಾ ಇದೆ. ಈಗ ಇಡಿ ಅಧಿಕಾರಿಗಳು ಎಂಟ್ರಿನ ಕೊಟ್ಟಿದ್ದಾರೆ. ಏನೆಲ್ಲ ಆಯಿತು ಇವತ್ತು ಹೈಡ್ರಾಮಾಗಳು ಅಲ್ಲಿ ಆರಂಭದಲ್ಲಿ? ಹೇಮ್ ಕುಮಾರ್, ನಾನು ಕ್ವಿಕ್ ಆಗಿ ಇಲ್ಲಿನ ಕೆಲವೊಂದಿಷ್ಟು ದೃಶ್ಯವನ್ನ ನಿಮಗೆ ತೋರಿಸ್ತಾ ಹೋಗ್ತೇನೆ. ನೀವು ಗಮನಿಸ್ತಾ ಇದ್ದೀರಿ ನೋಡಿ, ಇದೇ ಒಂದು ಜಯಮಹಲ್ ಎಕ್ಸ್ಟೆನ್ಷನ್ ಏನಿದೆ ಅಲ್ಲಿ ಬರುವಂತಹ ಒಂದು ಖಾಸಗಿ ಅಪಾರ್ಟ್ಮೆಂಟ್. ಆ ಅಪಾರ್ಟ್ಮೆಂಟ್ ನ ಮೊದಲ ಫ್ಲಾಟ್ ಅಂದ್ರೆ ಆ ಅಪಾರ್ಟ್ಮೆಂಟ್ ನ ಕೆಳಮಹಡಿಯಲ್ಲಿ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಇತ್ತು. ಆ ಫ್ಲಾಟ್ ನಲ್ಲಿ ಅವರ ನಿವಾಸ ಇತ್ತು. ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು ಈ ಮನೆಗೆ ರೇಡ್ ಮಾಡಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿನ ಸೆಕ್ಯೂರಿಟಿ ಇಡಿ ಅಧಿಕಾರಿಗಳನ್ನ ಒಳಗೆ ಬಿಡೋದಿಲ್ಲ. ಸರ್, ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ನಾನು ಒಳಗೆ ಬಿಡಲ್ಲ ಅಂತ ಹೇಳಿ ಆತ ಹೇಳ್ತಾನೆ. ಆನಂತರ ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ಕುಮಾರ್ ಅವರಿಗೆ ಕರೆ ಮಾಡಿ ಅವರನ್ನೇ ಸಂಪರ್ಕ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜ್ಞಾನೇಂದ್ರ ಕುಮಾರ್ ಅವರು ಹೇಳಿದ ನಂತರ ಇಡಿ ಅಧಿಕಾರಿಗಳು ಈ ಮನೆಯ ಒಳಗೆ ಬರ್ತಾರೆ. ಆದ್ರೆ ಇಲ್ಲಿ ನಿಮಗೆ ಆ ಬಾಗಿಲು ಕಾಣಿಸ್ತಾ ಇದೆ ನೋಡಿ, ಅದೇ ಜ್ಞಾನೇಂದ್ರ ಕುಮಾರ್ ಅವರ ಫ್ಲಾಟಿನ ಎಂಟ್ರಿ. ಅಲ್ಲಿಯ ಕೀ ಸಿಗದೆ ಅದು ಲಾಕ್ ಆಗಿತ್ತು. ಸೊ ಇಡಿ ಅಧಿಕಾರಿಗಳು ಆ ಬಾಗಿಲನ್ನ ತೆರಿಬೇಕು ಅಂತ ಹೇಳಿ ಟ್ರೈ ಮಾಡ್ತಾರೆ, ಆಗೋದಿಲ್ಲ. ಆನಂತರ ವಯಾಲಿ ಕಾವಲ್ನಿಂದ ಕೀ ಮೇಕರ್ ಅನ್ನ ಕರೆಸಿ ಆ ಬಾಗಿಲನ್ನ ಓಪನ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಆನಂತರ ಇಡಿ ಅಧಿಕಾರಿಗಳು ಬಂದಂತಹ ರೈಡ್ಗೆ ಬಂದಂತಹ ಎಲ್ಲಾ ಅಧಿಕಾರಿಗಳು ಇನ್ ಕ್ಯಾಮರಾ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲಿಸಿ ಯಾರು ಯಾವುದೇ ವಸ್ತುಗಳನ್ನ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಅವರು ಒಳ ಹೋಗಿ ಪರಿಶೀಲನೆ ಅಂದ್ರೆ ಒಳ ಹೋಗಿ ಈಗ ಸದ್ಯ ತಮ್ಮ ರೇಡ್ ಅನ್ನ ಆರಂಭಿಸಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಈಗ ಎಲ್ಲಿದ್ದಾರೆ ಅಂದ್ರೆ ಅವರು ಉತ್ತರ ಪ್ರದೇಶದಲ್ಲಿದ್ದಾರೆ. ಅವರ ತಂದೆಗೆ
ಅನಾರೋಗ್ಯ ಆಗಿರುವಂತಹ ಕಾರಣಕ್ಕಾಗಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡೇ ಹೋಗಿದ್ದಾರೆ ಅಂತ ಹೇಳಿ ನಿನ್ನೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಅವರನ್ನ ಇಡಿ ಅಧಿಕಾರಿಗಳು ಈಗ ಸಂಪರ್ಕ ಮಾಡಿ ಅವರ ಮುಖಾಂತರವೇ ಈ ಮನೆಯ ಗೇಟ್ ಅನ್ನ ತೆಗೆದುಕೊಂಡು ನೇರವಾಗಿ ಒಳ ಹೋಗ್ತಾರೆ. ಆದ್ರೆ ಕೀ ಇಲ್ಲದ ಕಾರಣಕ್ಕಾಗಿ ನಕಲಿ ಕೀಯನ್ನ ಬಳಸಿ ಮೇಕರನ್ನ ಕರೆಸಿ ಈಗ ಒಳ ಹೋಗಿದ್ದಾರೆ. ಈಗ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಜ್ಞಾನೇಂದ್ರ ಕುಮಾರ್ ಈ ಹಿಂದೆ ಕೆಪಿಎಸ್ಸಿಯಲ್ಲಿ ಎಕ್ಸಾಮ್ ಕಂಟ್ರೋಲರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಸೊ ಹೀಗಾಗಿ ಇಡೀ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಈ ವ್ಯಕ್ತಿಯ ರೋಲ್ ಅತಿ ಮುಖ್ಯ ಆಗಿರುತ್ತೆ. ಸೊ ಇವರಿಗೆ ಏನಾದ್ರೂ ಮಾಹಿತಿ ಗೊತ್ತಾ, ಇವರ ಮನೆಯಲ್ಲಿ ಏನಾದ್ರೂ ದಾಖಲೆಗಳು ಸಿಗ್ತಾವ ಎನ್ನುವಂತಹ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಈಗ ಶೋಧ ಕಾರ್ಯವನ್ನ ಕೂಡ ಮುಂದುವರೆಸಿದ್ದಾರೆ. ಈ ಬೆಳಗ್ಗೆ ಮಧ್ಯಾಹ್ನ ಸುಮಾರು 2 ಗಂಟೆಗೆ ಬಂದಂತಹ ಇಡಿ ಅಧಿಕಾರಿಗಳು ಈಗ 5 ಗಂಟೆ 3 ಗಂಟೆಗಳ ಕಾಲ ಮನೆ ಒಳಗೆ ಹೋಗ್ಲಿಕ್ಕೆ ಸರ್ಕಸ್ ಅನ್ನ ಮಾಡಿ ಕೊನೆಗೂ ಈಗ ಸದ್ಯ ಒಳ ಹೋಗಿ ಪರಿಶೀಲನೆಯನ್ನ ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಖಾಸಗಿ ಅಪಾರ್ಟ್ಮೆಂಟ್ ಏನಿದೆ, ಒಟ್ಟು ಇಲ್ಲಿ 3 ಫ್ಲಾಟ್ ಇದಾವೆ. ಅದರಲ್ಲಿ ಒಂದು ಫ್ಲಾಟ್ ಐಎಎಸ್ ಅಧಿಕಾರಿ ಎಂಎಸ್ಎಂಇಯಲ್ಲಿ ಸದ್ಯ ಎಂಡಿ ಆಗಿರುವಂತಹ ಜ್ಞಾನೇಂದ್ರ ಕುಮಾರ್ ಅವರ ಫ್ಲಾಟ್ ಅದು. ಈಗ ಸದ್ಯ ಅಲ್ಲಿ ಯಾರು ಇಲ್ಲ. ಹೀಗಾಗಿ ಈಗ ಇಡಿ ಅಧಿಕಾರಿಗಳು ಎಲ್ಲರೂ ಒಳ ಹೋಗಿ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ಥಳೀಯ ಪೊಲೀಸರು ಕೂಡ ಈ ಸ್ಥಳಕ್ಕೆ ಬಂದು ಭದ್ರತೆಯನ್ನ ಕೂಡ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಈ ಕೆಪಿಎಸ್ಸಿ ಅಕ್ರಮ ನಡೆದಂತಹ ಸಂದರ್ಭದಲ್ಲಿ ಜ್ಞಾನೇಂದ್ರ ಕುಮಾರ್ ಎಕ್ಸಾಮ್ ಕಂಟ್ರೋಲರ್ ಆಗಿದ್ರು. ಸೊ ಹೀಗಾಗಿ ಅವರ ಮೇಲೆ ಈಗ ಸದ್ಯ ಒಂದಿಷ್ಟು ಅನುಮಾನ ಇರುವಂತದ್ದು. ಆ ಒಂದು ಶಂಕೆಯ ಆಧಾರದಲ್ಲೇ ಈಗ ಶೋಧವನ್ನ ಪೊಲೀಸರು ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಏನಾದರೂ ದಾಖಲೆಗಳು ಸಿಕ್ಕರೆ ಮಾತ್ರ ಅನ್ನುವಂಥದ್ದನ್ನ ಕೂಡ ಶೋಧ ನಡೆಸ್ತಾ ಇದ್ದಾರೆ. ಇನ್ನು ಈ ಇಡಿ ಅಧಿಕಾರಿಗಳು ರೇಡ್ ವೇಳೆ ಅಂತ ಹೋಗುವಂತ ಸಂದರ್ಭದಲ್ಲಿ ಕೂಡ ಏನಾದರೂ ದಾಖಲೆಗಳು ಸಿಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಪ್ರಿಂಟರ್ ಅನ್ನ ಕೂಡ ಒಳಗೆ ತೆಗೆದುಕೊಂಡು ಹೋಗಿದ್ದಾರೆ. ಈಗಾಗಲೇ ಶಿವಶಂಕರಪ್ಪ ಸಾಹುಕಾರ್ ನಿವಾಸದಲ್ಲಿ ಸತತ 72 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಒಂದಿಷ್ಟು ದಾಖಲಾತಿಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಸದ್ಯ ಇಲ್ಲೇನಾದ್ರೂ ಡಾಕ್ಯುಮೆಂಟ್ಗಳು ಸಿಗ್ತವ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಇಡಿ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ. ಪ್ರೇಮ್ ಕುಮಾರ್. ಎಸ್ ಧ್ರುವ, ಹಾಗೆ ಸಂಪರ್ಕದಲ್ಲಿ ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇರೋದು, ಯಾರ ಸಂಪರ್ಕಕ್ಕೂ ಕೂಡ ಈತ ಸಿಗ್ತಾ ಇಲ್ಲ ಜ್ಞಾನೇಂದ್ರ ಕುಮಾರ್. ನಾಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಜ್ಞಾನೇಂದ್ರ ಕುಮಾರ್ಗೆ ಲುಕ್ಔಟ್ ನೋಟಿಸ್ ಜಾರಿ ಆಗಿದೆ. ಅರೆಸ್ಟ್ ವಾರೆಂಟ್ ಪಡೆದು ಲುಕ್ಔಟ್ ನೋಟಿಸ್ ಜಾರಿ ಮಾಡಿರೋದು. ಹಂಗಾಗಿ ಜ್ಞಾನೇಂದ್ರ ಕುಮಾರ್ಗೆ ಕೊನೆ ಅವಕಾಶವನ್ನ ಕೊಟ್ಟಿರೋದು ಇಡಿ ಅಧಿಕಾರಿಗಳು. ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾನೆ ಇಲ್ಲ ಈತ. ಹಂಗಾಗಿ ಈಗ ಲುಕ್ಔಟ್ ನೋಟಿಸ್ ಜಾರಿ ಆಗಿರೋದು. ಸೊ ಅರೆಸ್ಟ್ ವಾರೆಂಟ್ ಅನ್ನ ಪಡೆದು ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇದು ಕೊನೆಯ ಅವಕಾಶ ಇರುತ್ತೆ ಈತನಿಗೆ. ಲುಕ್ಔಟ್ ನೋಟಿಸ್ ಜಾರಿ ಆದ್ರೂ ಕೂಡ ಆತ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅರೆಸ್ಟ್ ವಾರೆಂಟ್ ಆಗತ್ತೆ. ಆಗ್ಲೂ ಕೂಡ ಆತ ಬರಲಿಲ್ಲ ಅಂದ್ರೆ ಬರಲೇಬೇಕಾಗತ್ತೆ. ಎಲ್ಲೂ ಓಡೋ ಹೋಗಕ್ಕಂತೂ ಆಗಲ್ಲ. ಈಗ ಆಯ್ತು, ಈಗ 3-4 ದಿನ ಆಯ್ತು ನಾಪತ್ತೆ ಆಗಿದ್ದಾನೆ. ಇನ್ಮೇಲೆ ಆದ್ರೂ ಸಿಗಬಹುದು. ಧ್ರುವ, ಈಗ ಈ ಲುಕ್ಔಟ್ ನೋಟಿಸ್ ಅಂತೂ ಜಾರಿ ಮಾಡಿರೋದು. ಈಗ ಕೊನೆ ಅವಕಾಶ ಇರೋದು ಜ್ಞಾನೇಂದ್ರ ಅವರಿಗೆ. ಇನ್ಮೇಲೆ ಏನಿಲ್ಲ, ಆಪ್ಷನ್ ಅಂತೂ ಏನಿಲ್ಲ, ಹಾಜರಾಗಲೇಬೇಕಾಗತ್ತೆ ವಿಚಾರಣೆಗೆ. ಸೊ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ವಾ ಇದುವರೆಗೂ? ಹೇಮಕುಮಾರ್, ಈಗ ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ಕುಮಾರ್ ಅವರನ್ನ ಆಲ್ರೆಡಿ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜ್ಞಾನೇಂದ್ರ ಕುಮಾರ್ ಅವರು ನಿನ್ನೆ ಗೃಹ ಸಚಿವರು ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ನೀಡುವಂತಹ ಸಂದರ್ಭದಲ್ಲಿ ನಾನೇ ಅವ್ರ ಜೊತೆ ಖುದ್ದು ಮಾತನಾಡಿದ್ದೇನೆ. ಉತ್ತರ ಪ್ರದೇಶದ ತಮ್ಮ ನಿವಾಸಕ್ಕೆ ಹೋಗಿದ್ದಾರೆ. ಅಲ್ಲಿ ಅವರ ತಂದೆಗೆ ಅನಾರೋಗ್ಯ ಕಾರಣ ಜ್ಞಾನೇಂದ್ರ ಕುಮಾರ್ ಅಲ್ಲೇ ಇದ್ದಾರೆ ಅಂತ ಹೇಳಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಮಾಹಿತಿಯನ್ನ ನೀಡಿದ್ದಾರೆ. ಇವತ್ತು ಈ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಕೂಡ ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ಕುಮಾರ್ ಅವರಿಗೆ ಕರೆಯನ್ನ ಮಾಡಿ ಅವರು ಹೇಳಿದ ನಂತರವೇ ಈ ಮನೆಯ ಒಳಗೆ ಬಿಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಹೀಗಾಗಿ ಇಡಿ ಅಧಿಕಾರಿಗಳು ಈಗ ದಾಖಲೆಗಳನ್ನ ಪರಿಶೀಲಿಸಿದ ನಂತರ ಇಲ್ಲೇನಾದ್ರೂ ಅವರ ಪಾತ್ರ ಕಂಡು ಬಂತು ಅಂದ್ರೆ ಅವರಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಇದಾವೆ. ಆದ್ರೆ ಅವರು ಈ ಹಗರಣ ನಡೆದಂತಹ ಸಂದರ್ಭದಲ್ಲಿ ಕೆಪಿಎಸ್ಸಿಯ ಎಕ್ಸಾಮ್ ಕಂಟ್ರೋಲರ್ ಆಗಿರುವಂತಹ ಕಾರಣಕ್ಕಾಗಿ ಅವರ ಹೇಳಿಕೆಯನ್ನ ಪಡೆದುಕೊಳ್ಳೋದು ಇಲ್ಲಿ ಪ್ರಮುಖ ಆಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಅನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾರೆ. ಅದರ ಮುಂದುವರೆದ ಭಾಗವಾಗಿ ಈಗ ಸದ್ಯ ಈ ಮನೆಯಲ್ಲಿ ನಡೀತಾ ಇರುವಂತಹ ರೈಡ್, ಈ ರೈಡ್ ವೇಳೆ ಏನಾದ್ರೂ ಸಿಕ್ಕರೆ ಮಾತ್ರ ಅವರಿಗೆ ಮುಂದಿನ ನೋಟಿಸ್ ಸರ್ವ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಹೇಮಕುಮಾರ್. ಧ್ರುವರಾಜ್, ಈಗ ಇದರ ಜೊತೆಗೆ ಈಗ 3-4 ದಿನ ಆದ್ರೂ ಕೂಡ ಈತನ ನಾಪತ್ತೆ ಇಲ್ಲ ಅಂತ ಹೇಳಿದಾಗ ಮೇಲ್ನೋಟಕ್ಕೆ ಈತನ ಪಾತ್ರ ಇದೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಬಟ್ ಇದುವರೆಗೂ ಕೂಡ ಆತನ ಮೇಲೆ ನಾಪತ್ತೆ ಕೇಸ್ ದಾಖಲಾಗಿಲ್ಲ ಅನ್ನೋದು, ಅಂದ್ರೆ ಅನುಮಾನ ಇರೋದು ಈತನ ಕೈವಾಡ ಇದೆ ಅಂತೇಳಿ. ಬಟ್ ಯಾರಿಗೆ ಗೊತ್ತಿಲ್ಲದೆ ಇರುವಂತ ಇನ್ಫಾರ್ಮೇಶನ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಗೆ ಗೊತ್ತಾಯ್ತು, ಅವ್ರ ಫ್ಯಾಮಿಲಿ ಗೊತ್ತಿರುವಂತ ಇನ್ಫಾರ್ಮೇಶನ್ ಅಂತ ಅನುಮಾನ ಕೂಡ ಇರುತ್ತೆ. ಈಗ
ಈಗ ಜ್ಞಾನೇಂದ್ರ ಕುಮಾರ್ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿ ಯಾವುದೇ ಅಧಿಕೃತ ದೂರುಗಳು ದಾಖಲಾಗಿಲ್ಲ. ಪೊಲೀಸ್ ಕಮಿಷನರ್ಗೆ ಮೌಖಿಕವಾಗಿ ಮಾತ್ರ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ರು ಅಂತ. ಆದ್ರೆ ನಿನ್ನೆ ಪೊಲೀಸರು ಈ ವಿಚಾರ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆಗ ಗೊತ್ತಾಗಿರುವಂತದ್ದು ಜ್ಞಾನೇಂದ್ರ ಕುಮಾರ್ ಅವರು ತಮ್ಮ ಹುಟ್ಟೂರಿಗೆ ಹೋಗಿದ್ದಾರೆ, ಅವರ ತಂದೆ ಇರುವಂತಹ ಊರಿಗೆ ಹೋಗಿದ್ದಾರೆ. ಅಲ್ಲಿ ಅವರ ತಂದೆಗೆ ಅನಾರೋಗ್ಯ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಸೊ ಅವರು ರಜೆ ಇದ್ದ ಕಾರಣಕ್ಕಾಗಿ ಈ ಲೀವ್ ಪ್ರೋಸೆಸ್ ಲೇಟ್ ಆಯಿತು ಅಂತ ಹೇಳಿ ಒಂದು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಸೊ ಹೀಗಾಗಿ ಅವರು ನಾಪತ್ತೆ ಆಗಿದ್ದಾರೆ ಎನ್ನುವ ಬಗ್ಗೆ ಯಾವುದೇ ತರಹದ ಅಧಿಕೃತ ದಾಖಲೆಗಳಿಲ್ಲ. ಪೊಲೀಸರು ಕೂಡ ನಾಪತ್ತೆ ಆದ ಬಗ್ಗೆ ದೂರು ದಾಖಲಾಗಿಲ್ಲ, ಕುಟುಂಬಸ್ಥರು ಹೇಳ್ತಾ ಇಲ್ಲ. ಇನ್ನು ಗೃಹ ಸಚಿವರೇ ಖುದ್ದು ಈ ಬಗ್ಗೆ ಹೇಳಿದ್ದಾರೆ, ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ನಾನೇ ಸ್ವತಃ ಅವ್ರ ಜೊತೆ ಮಾತನಾಡಿದ್ದೀನಿ ಅಂತ. ಸೊ ಹೀಗಾಗಿ ರಜೆಯ ಮೇಲೆ ತೆರಳಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.